ಅವಳು ಬರೋದಿಕ್ಕೆ ಯಾಕೆ ಲೇಟ್ ಆಗ್ತಿರ್ಬೋದು ಅಂತ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ಹುಡ್ಕ್ ಹೋಗು. ಆಗ ಸಿಗ್ಬೋದೇನೋ? ಎಸ್ ಮಾಮ್, ನೀನ್ ಹೇಳ್ತಾರೋ ಕರೆಕ್ಟ್ ಆಗಿದೆ. ಅವಳನ್ನ ಹುಡುಕಿ ಸಿಕ್ಕ್ರೆ ಇವಾಗಲೇ ಕರ್ಕೊಂಡ್ ಬರ್ತೀನಿ. ಬಾಯ್ ಮಾಮ್. ಏ ನಿಧಾನ ಕಣೋ ಲಕ್ಕಿ. ಅಕ್ಕ ಅಕ್ಕ, ನಿನ್ಗೊಂದ್ ಗುಡ್ ನ್ಯೂಸ್ ಕಣೆ. ನೀನೊಬ್ರಿಗೋಸ್ಕರ ಪರಿತಪಿಸ್ಕೊಂಡ್ ಕಾಯ್ತಿದ್ಯಲ್ಲ, ಅಥರ್ವನ್ನ ನಾನ್ ನೋಡ್ದೆ ಕಣೆ. ಅಥರ್ವ ಸಿಕ್ಕಿದ್ರೆ ನೀನ್ ಬೇಗ ಹುಷಾರಾಗ್ತೀಯ ಅಂತ ಡಾಕ್ಟರ್ ಹೇಳಿದ್ರು. ಅಕ್ಕ, ಅಥರ್ವ ಸಿಕ್ಕಿದ್ದಾರೆ. ನೀನ್ ಪ್ರೀತಿಸಿದ ಅಥರ್ವ ಸಿಕ್ಕಿದ್ದಾರೆ. ನಿನ್ನ ಅಥರ್ವ, ನೀನ್ ಪ್ರೀತಿಸ್ತಿದ್ದ ಅಥರ್ವ. ನೀನಿಲ್ಲಿ ನಿನ್ ನಗು ಮಾತು ಎಲ್ಲಾ ಮರೆತು ಮೌನವಾಗಿದ್ಯಾ. ನೀನಿಲ್ ಹೇಗೆ ಬರೀ ಅಥರ್ವನ್ನೇ ಕನ್ವರಿಸ್ತಿದ್ಯೋ, ಅವನು ಕೂಡ ಬರೀ ನಿನ್ನನ್ಪಲ್ಲೇ ದಿನ ಕಳೀತಿದ್ದಾನಕ್ಕ. ನೋಡು ಹೇಗಿದ್ದಾರೆ ಅಂತ ನೋಡೆ ಅಕ್ಕ. ನಿನ್ನ ನೆನ್ಪಲ್ಲಿ ಅವನು, ಅವನ್ ನೆನ್ಪಲ್ಲಿ ನೀನು. ಪ್ರಪಂಚದ ಅರಿವೇ ಇಲ್ದ ಹಾಗಿದ್ದೀರಲ್ಲೇ. ಮದ್ವೆ ಆಗಿ ಸುಖವಾಗಿರ್ಬೇಕಾಗಿದ್ ನೀವು ಹೀಗಿರೋದನ್ನ ನೋಡ್ತಿದ್ರೆ ಸಂಕಟ ಆಗ್ತಿದೆ ಕಣೆ. ಯಾಕೆ ಅಳ್ತಾ ಇದ್ದೀರಾ? ಏನಿಲ್ಲ ಡಾಕ್ಟರ್, ಅಕ್ಕನ ಪರಿಸ್ಥಿತಿ ನೋಡಿ ಸಂಕಟ ಆಯ್ತು. ನನ್ನ ಹತ್ರ ಒಂದಾದ್ರೂ ಮಾತಾಡ್ತಾಳೆ ಅಂತ ಕಾಯ್ತಾ ಇದ್ದೀನಿ, ಆದ್ರೆ ಅವಳು ಬಾಯೇ ಬಿಡ್ತಾ ಇಲ್ಲ. ನಿಮ್ಮ ಹತ್ರ ಮಾತಾಡ್ತಾರೆ, ನಗ್ತಾರೆ, ಎಲ್ಲಾನು ಮಾಡ್ತಾರೆ, ಆದರೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಯು ಡೋಂಟ್ ವರಿ. ಕಾಯ್ತೀನಿ ಡಾಕ್ಟರ್, ಎಷ್ಟು ವರ್ಷ ಆದ್ರೂ ಕಾಯ್ತೀನಿ. ನನ್ನ ಅಕ್ಕ ಸರಿ ಹೋಗ್ಬೇಕು, ನಾನು ಅದನ್ನ ನೋಡ್ಬೇಕು. ಅಲ್ಲಿ ತನಕ ಕಾಯ್ತೀನಿ. ಡಾಕ್ಟರ್, ಹೊಟ್ಟೆಲಿ ಮಗು ಇದೆ ಅನ್ನೋ ವಿಷಯ ಅವಳು ಸೆನ್ಸ್ ಮಾಡ್ತಾಳ? ಅವಳು ನೆನ್ಪಿನ ಶಕ್ತಿ ಇಲ್ಲದಿದ್ಯಾ? ಸದ್ಯಕ್ಕೆ ಇಲ್ಲ ಅನ್ಸುತ್ತೆ, ನೋಡೋಣ. ಭವಾನಿ, ಭವಾನಿ, ನಿಮ್ಮ ತಂಗಿ ಬಂದಿದ್ದಾರೆ ನೋಡಿ. ಡಾಕ್ಟರ್, ನಿಮ್ಗೆ ಇವ್ರು ಗೊತ್ತಾ ನೋಡಿ? ಇವರು ವಸುಂಧರ ಅವ್ರ ಮಗ ಅಥರ್ವ ಅಲ್ವಾ? ವಿರಾಟ್ ಇವ್ರನ್ನ ಟ್ರೀಟ್ಮೆಂಟ್ಗೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ರು. ವಸುಂಧರ ಅವ್ರಿಗೇನಾದ್ರೂ ಭವಾನಿ ಬದುಕಿರೋದ್ರ ಬಗ್ಗೆ ಗೊತ್ತಾ? ಒಂದ್ ವೇಳೆ ಗೊತ್ತಾಗ್ಬಿಟ್ರೆ? ಅಥರ್ವ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡದೆ ತುಂಬ ಗಲಾಟೆ ಮಾಡ್ತಾ ಇದ್ರು. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ನಾವೇ ವಾಪಸ್ ಕಳಿಸಿದ್ವಿ.